ಫೈನಲ್ ಆಗಿ ನಮ್ಮ ಪಿಕಪ್ ಬಂದಿದೆ, ನಮ್ಮೂರವ್ರದ್ದೆ. ಬನ್ನಿ ಪಿಕಪ್ ಹಾಕಿ ಕಟ್ಟಿ ಎಳೆಯೋರಂತೆ. ಅದಕ್ಕೆ ಟೂಲ್ಸ್ ಹಾಕೋಬೇಕು. ಇವಾಗ ಒಂದು ದಾರ ಸಾಕಾಗಲ್ಲ, ಹಾಗಾಗಿ ಮಲ್ಟಿಪಲ್ ದಾರ ಯೂಸ್ ಮಾಡಿ ಎಳಿತಾಯಿದ್ವಿ. ಮಂಗ್ತಾ ಹಿಡ್ಕೊಳ್ಳ ಇದು ರೆಸ್ಕ್ಯೂ ಮಾಡಿದ್ದೀರಾ? ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಕೊಡಿ ಇರಲಿ ಎಲ್ಲ ಕೆಸರಾಗೈತೆ. ಓಕೆ, ಇಲ್ಲಿಗೆ ನಮ್ಮ ರೆಸ್ಕ್ಯೂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಈ ವಿಡಿಯೋದಲ್ಲಿ ಕ್ಯಾಂಪಿಂಗು ತೋರಿಸ್ತಾ ಇಲ್ಲ, ಲೊಕೇಶನ್ನು ತೋರಿಸ್ತಾ ಇಲ್ಲ. ಇದು ನಮ್ಮ ಮನೆ. ಯೂಶ್ವಲಿ ನಾವು ಹಿಂಗೆ ಗಾಡಿ ತೊಗೊಂಬರೋದು ಹೋಗೋದು. ಏನಾಗ್ಬಿಟ್ಟಿದೆ ಅಂದರೆ ಮಳೆಗೆ ಫುಲ್ಲು ಭೂಮಿ ನೆಂದು ಎಲ್ಲ ಕಡೆ ಕೆಸರು ಥರ ಆಗಿಬಿಟ್ಟಿದೆ. ಗಾಡಿ ನಾನು ಇದು ಮಾಡೋಕ್ಕೆ ಆಗ್ತಾಯಿಲ್ಲ. 1 ಅವರಿಂದ ಟ್ರೈ ಮಾಡ್ತೇನೆ, ಗಾಡಿ ಹತ್ತನೇ ಇಲ್ಲ. ಫುಲ್ಲು ಹೊಗೆ ಬಂದುಬಿಟ್ಟಿದೆ. ಕ್ಲಚ್ ಫುಲ್ ಹೀಟ್ ಆಗಿರಬೇಕು ನಾವು ಮೋಸ್ಟ್ಲಿ. ಹತ್ತನೇ ಇಲ್ಲ ಗಾಡಿ. ಇದೇ ಒಂದು 2 ವೀಲ್ ಡ್ರೈವ್ದು ಡಿಸಡ್ವಾಂಟೇಜ್. ಅಂದರೆ ಇಷ್ಟೆಲ್ಲ ಮಾಡಿ ಏರೆಲ್ಲ ತೆಗೆದು 20% ಎಲ್ಲ ಇಟ್ಟಿದ್ದೀನಿ. ಆದರೂ ಗಾಡಿ 18% ಮಾಡಿದ್ದೀನಿ. ಆದರೂ ಸಹ ಗಾಡಿ ಹತ್ತಾ ಇಲ್ಲ, ಸಿಕ್ಕಾಕೊಂಬಿಟ್ಟಿದೆ. ಸೊ ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂದರೆ ಬುಲೆರೋ ಆವೋ ಅನ್ಬೇಕು. ನೀವು ಮೋಸ್ಟ್ಲಿ ಗಿರಿ ಬೈ ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ನಾವು ಈ ರೀತಿ ಸಿಕ್ಕಾಕೊಂಡಾಗೆಲ್ಲ ಬುಲೆರೋನ ನಮ್ಮ ರೆಸ್ಕ್ಯೂ ಮಾಡಿರೋದು. ನಮ್ಮ ಅಣ್ಣಂಗೆ ಹೇಳಿದ್ದೀನಿ, ಅಣ್ಣ ಹಿಂಗಾಗ್ಬಿಟ್ಟಿದೆ, ಏನೋ ಒಂದು ಮಾಡಿ ಅಂತ. ಮೋಸ್ಟ್ಲಿ ನೋಡಬೇಕು, ಬುಲೆರೋ ಏನಾದರೂ ಬಂದರೆ ರೆಸ್ಕ್ಯೂ ಆಗುತ್ತೆ, ಇಲ್ಲ ಅಂದರೆ ಕಷ್ಟ. ಏನು ಮಾಡ್ತೀರಾ ನೀವು? ಪಿಕಪ್ಪು ಹೆಂಗೆ ಕರೆಸ್ತೀರಾ? ಬುಲೆರೋ ಆವೋ ಅಂತೀರಾ? ಮತ್ತೆ ಹಂಗೆ ಅಣ್ಣ ನಾನಂತೂ ಸಿಕ್ಕಾಕೊಂಬಿಟ್ಟಿದ್ದೀನಿ ಕಣಣ್ಣ ಅಂತೀರಾ? ಅದು ಮುಖ ತೋರಿಸು, ಏನಂತೀರಾ? ಹೆಂಗೆ ಹೇಳೋ ಒಂದ್ಸತಿ ನೀಟಾಗಿ ಹೇಳೋ, ಏನಂತೀರಾ? ನಮ್ಮ ಗಾಡಿ ಸಿಕ್ಕಾಕೊಂಬಿಟ್ಟೈತಿ ಅಂತ. ಅಣ್ಣ ನಮ್ಮ ಗಾಡಿ ಸಿಕ್ಕಾಕೊಂಬಿಟ್ಟೈತೆ ಹಂಗ ಬ್ರೋ? ನಾನಂತೂ ಸಿಕ್ಕಾಕೊಂಬಿಟ್ಟಿದ್ದೀನಿ ಬ್ರೋ ಅನ್ನಲ್ವಾ? ಇಲ್ಲ ಐತಲ್ಲ ಪಕ್ಕದ ಮನೇಲಿ. ಎಲ್ಲಿ? ಅದು ಬರುತ್ತಾ? ಓಕೆ ಸರಿ, ಬನ್ನಿ ನೋಡೋಣ. ಸೊ ಈಗ ಪಿಕಪ್ ಬಂದರೆ ಇದನ್ನು ಎಳ್ದಾಕ್ಬಿಟ್ಟು ತಗೊಂಡು ಹೋಗ್ಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಎಳೆದ್ಬಿಟ್ಟು ಎತ್ತಾಕ್ಬಿಟ್ಟು ಮಾಡಬೇಕು. ಮಳೆ ಸ್ಟಾರ್ಟ್ ಆಯಿತು ನೋಡಿ ಫುಲ್ಲು. ಓನ್ಲಿ ವೇಟ್ ಆ್ಯಂಡ್ ವಾಚ್ ಅಷ್ಟೇ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಕಾಯಬೇಕು. ನಮ್ಮ ಕೈಲಂತೂ ಇದಾಗೋಕ್ಕಾಗಲ್ಲ. ನೋಡೋಣ, ಎಲ್ಲ ಚೆನ್ನಾಗಾದರೆ 4x4 ತೊಗೋಬೇಕು ಅಂತಲೇ ತುಂಬ ಆಸೆ ಇತ್ತು. ಬಜೆಟ್ ಇರಲಿಲ್ಲ, ಹಾಗಾಗಿ ಇದು ತೊಗೊಂಡೆ. ಬಟ್ ಅನ್ಫಾರ್ಚುನೇಟ್ ಯಾವಾಗೂ ಅಲ್ಲಿ ನಿಲ್ಲಿಸ್ತೀವಿ ಮಳೇಲಿ. ನಿನ್ನೆ ಮಳೆ ಜಾಸ್ತಿ ಇತ್ತು, ಸೀದಾ ಹೊರಗಡೆ ತೊಗೊಂಬಂದೆ. ಯಾವಾಗ ಹತ್ತುತ್ತೆ. ಈ ಸತಿ ಮೊನ್ನೆ ನಿಮಗೆ ಸಿಗಾಕೊಂಡಿತ್ತು, ಬಟ್ ಹಂಗೆ ಸ್ವಲ್ಪ ಆ ಕಡೆ ಎಲ್ಲ ಹುಲ್ಲು ಅದೆಲ್ಲ ಎತ್ತಾಕಿದ ತಕ್ಷಣ ಹತ್ಬಿಡ್ತು. ಇವತ್ತು ಹಿಂಗಾಯ್ತು. ಏನು ಹೊಗೆ ಹಾಕ್ಸ್ಕೊಂಡಿದ್ಯಾ, ಕ್ಲಚ್ ಏನೋ ಗೊತ್ತಿಲ್ಲ, ನೋಡಬೇಕು. ಬನ್ನಿ, ನಮ್ಮ ಬುಲೆರೋ ಬ್ರದರ್ ಬರಬೇಕು. ಬುಲೆರೋ ಬಂದಮೇಲೆ ಏನಾಯ್ತು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಬೇಕಷ್ಟೆ, ಬೇರೆ ಏನೂ ಆಪ್ಷನ್ ಇಲ್ಲ. ಫೈನಲ್ ಆಗಿ ನಮ್ಮ ಪಿಕಪ್ ಬಂದಿದೆ, ನಮ್ಮೂರವ್ರದ್ದೆ. ಬನ್ನಿ ಪಿಕಪ್ ಹಾಕಿ ಕಟ್ಟಿ ಎಳೆಯೋರಂತೆ. ಅದಕ್ಕೆ ಟೂಲ್ಸ್ ಹಾಕೋಬೇಕು ಇವಾಗ ಫಸ್ಟು. ಇಲ್ಲಿರುತ್ತೆ ನೋಡಿ, ಟಿ ವಿಗೆ, ಬುಲೆರೋ ನಿಯೋಗೆ ಎಲ್ಲ ತೆಗೆದು ಇದರಿಂದ ಹಾಕೋಬೇಕು. ಅಡ್ಡ ಹಾಕ್ಬೇಕಾಗಿತ್ತು, ಊಟ ಹಾಕ್ಬಾರ್ದು. ಅಡ್ಡ ಹಾಕ್ಬೇಕಿಲ್ಲ. ಇವರು ಲೋಹಿತ್ ಅಂತ ನಮ್ಮೂರವ್ರೆ. ಈಗ ನಮ್ಮ ಕಡೆ ಎಲ್ಲ ಹಿಂಗೆ ಏನಾದ್ರು ಆಯ್ತು ಅಂದರೆ ಬುಲೆರೋನೇ ಬೇಕು. ಬುಲೆರೋ ಬಿಟ್ಟರೆ ಯಾವುದು ಬರಲ್ಲ, ಏನೇ ಬೇಕು. ಬುಲೆರೋ ಆವೋ ಅನ್ಬೇಕಲ್ಲ. ಹಾಗಾಗಿ ನೋಡಿ ಬುಲೆರೋ ಬಂದಿದೆ. ಈಗ ಬುಲೆರೋನ ಕಟ್ಕೊಂಡು ಎಳಿಬೇಕು. ಈಗ ಅದೊಂದೇ ಆಪ್ಷನ್, ಬೇರೆ ಏನೂ ಆಪ್ಷನ್ ಇಲ್ಲ ಇಲ್ಲಿ ಇವಾಗ. ಆ ತುದಿ ಹಾಕ್ಬೇಕಾ? ಹಾಂ ಮಳೆ ಫುಲ್ ಆಯಿತು.
ಮಳೆಯಲ್ಲಿ ನಿಂದಿರುತ್ತೆ ಗಾಡಿ ಬಾನೆಟ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇದು ಮಾಡ್ಬೇಕು ನೋಡೋಣ. ಒಂದು ದಾರ ಸಾಕಾಗಲ್ಲ, ಹಾಗಾಗಿ ಮಲ್ಟಿಪಲ್ ದಾರ ಯೂಸ್ ಮಾಡಿ ಎಳಿತಾ ಇದ್ದೀವಿ. ಮಗಸ ಹಿಡ್ಕೊಳ್ಳ ಇದು ಇವಾಗ ತುಂಬ ಮಳೆ ಇದೆ. ಡಬಲ್ ಮಾಡ್ಕೊತೀವಿ. ಈ ಗಿಡ ಈ ಕಡೆ ಇಟ್ಟೆ. ಯಾವಾಗ ಬಂದ್ರಿ ಬೆಂಗಳೂರಿಂದ ನಿಮಗೆ? ಇವಾಗಿಂದು 5-6 ತಿಂಗಳು ಆಯ್ತು. ಜಿಲ್ಲೆ ಗಾಡಿ ಬಂದಮೇಲೆ ಆಟೋ ಬಿಟ್ಟಾಕಿದ್ರು. ಆಟೋ ಇದೆ. ಹಾಂ, ಇದು ಬಂದಮೇಲೆ ಜಿಲ್ಲೆ ಎಷ್ಟು ಬಿಟ್ಟು ಇದೆ 10 ಎಷ್ಟು ತಿಂಗಳು 1 ಲಕ್ಷ ಆಗುತ್ತೆ. ಮತ್ತು ಇದೆಲ್ಲ ಎಕ್ಸ್ಟ್ರಾ ಮಾಡ್ತಾರೆ. ಹೊಸ ಸೆಕೆಂಡ್ ಸ್ಟ್ಯಾಂಡರ್ಡ್ ನಾನು ಹೋದೆ. ಇದು ಸ್ಟಾರ್ಟ್ ಆಯ್ತು. ನಡಿ ಮುಂದಕ್ಕೆ ನೀವು ಹೋಗ್ಬೇಕು. ಬಾ 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 ಬಾ. ಛತ್ರಿ ಹೋಯ್ತು. ಓ ಎಲ್ಲಿ ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಇವರಿಬ್ಬರೇ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನಲ್ ಆಗಿ ಗಾಡಿ ರೆಸ್ಕ್ಯೂ ಮಾಡಿದ್ವಿ. ಯಾವ ರೀತಿಯಾಗಿದೆ. ಹುಷಾರು ಕಣ. ಸಕಲೇಶ್ಪುರ ಕಡೆ ಯಾರಾದ್ರೂ ಸಿಗಾಕೊಂಡ್ರೆ ಹೋಗ್ತೀರಾ ರೆಸ್ಕ್ಯೂ ಮಾಡಕ್ಕೆ? ಬೇಡ ಅಂತೀರಾ? ಆರಾಮಾಗಿ ಬಂತು ಇವಾಗ. ಹಾಂ, ಗಾಡಿ ಏನಿದೆಯಲ್ಲ ತುಂಬ ರಿಸ್ಕು. ಹೌದಾ? ಅಂದರೆ ನಿಯರ್ ಬೈ ಹೊಸಳ್ಳಿ ಗುಡ್ಡ ಸುತ್ತಮುತ್ತ ಇದ್ರೆ? ಹೌದಾ? ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ಒಂದ್ಸತಿ. ನನ್ನ ಹತ್ರ ಇದೆ, ನಾನು ಹಾಕ್ತೀನಿ. ಹೇಳಿ ಒಂದ್ಸತಿ ನಿಮ್ಮ ನಂಬರ್. 9632 39 66 42. ಓಕೆ ನೋಡಿ, ರೆಸ್ಕ್ಯೂ ಮಾಡಾಯಿತು ಫೈನಲ್ ಆಗಿ. ಹೆಂಗಾಗ್ಬಿಟ್ಟಿದೆ ಫುಲ್ ಎಲ್ಲ ಕಡೆ ಕೆಸರು ಬಚ್ಚೆ. ಇನ್ನು ಮಳೆ ಮುಗಿಯೋವರೆಗೂ ಗಾಡಿ ಬಂತು ಅಂದರೆ ನಾನು ಅಲ್ಲಿ ಮರದ ಹತ್ರ ಜಾಗ ಇದೆ ದೀಣೆ ಥರ ಕ್ಲೀನಾಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಬರಬೇಕು. ಏನಂದರೆ ಇದು ಫುಲ್ಲು ಗಟ್ಟಿನೇ ನೆಲ, ಮಳೆ ಕಂಟಿನ್ಯೂಸ್ ಆಗಿ ಬರುತ್ತಲ್ವ, ಹಂಗಾಗಿ ಎಲ್ಲ ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ. ಇರೋಬ್ಬರ ಸೌದೆ ಹುಲ್ಲು ಏನು ಹಾಕಿದ್ರು ಗಾಡಿ ಎದೊಳ್ಳೆನೇ ಇಲ್ಲ ನೋಡಿ ಹೆಂಗಾಗಿದೆ. ಈ ಥರ ಇದೆ. ಇಷ್ಟು ಚಿಕ್ಕ ಹಳ್ಳದಲ್ಲಿ ಸಿಗಾಕೊಂಡಿತ್ತು. ಯೂಶ್ವಲಿ ಗಾಡಿ ಏನಾದರೂ ಮಳೆ ಇಲ್ಲ ಡ್ರೈ ಇತ್ತು ಎದೊಳ್ಬಿಡ್ತಾ ಇತ್ತೇನೋ. ಏನಂತಾರೆ ಅದು ಟೈರ್ ಬಟನ್ಸ್ ಎಲ್ಲ ಕವರ್ ಆಗಿಬಿಡುತ್ತೆ. ನಾರ್ಮಲ್ ರೋಡ್ ಟೈರ್ಸ್ ಅಲ್ವಾ, ಇವಾಗ ಆಫ್ ರೋಡ್ ಟೈರ್ಸ್ ಇದ್ರೆ ಬಟನ್ಸ್ ದೊಡ್ಡದಿರುತ್ತೆ, ರೋಡ್ ಟೈರ್ಸಲ್ಲಿ ಬಟನ್ಸ್ ದೊಡ್ಡದಿರಲ್ಲ, ಹಾಗಾಗಿ ಸಿಕ್ಕಾಕೊಂಡ್ವಿ. ಸೊ ಫೈನಲ್ ಆಗಿ ಗಾಡಿ ರೆಸ್ಕ್ಯೂ ಮಾಡಿದ್ದೀವಿ.
ನಿಮ್ಮ ಕ್ಯಾಂಪಿಂಗ್ ಕನ್ನಡಿಗೆ ಇವಾಗ ಸೇಫ್ ಆಗಿದ್ದಾನೆ. ಕ್ಲಚ್ ಪ್ಲೇಟ್ ಸ್ಮೆಲ್ ಇದೆ. ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ ಏನಾದರೂ ಅದು ಕ್ಲಚ್ ಏನಾದರೂ ಇಶ್ಯೂ ಆಗುತ್ತೆ ಏನು ಅಂತ. ಒಂದು 20 ಮಿನಿಟ್ಸ್ ನಾವು ಹಂಗೆ ರೇವ್ ಮಾಡಿಕೊಂಡು ಮೂವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಒಂದು ಸ್ವಲ್ಪ ಸ್ಮೆಲ್ ಇದೆ ಅಷ್ಟೇ, ಅದೇನಂತ ಗೊತ್ತಿಲ್ಲ. ನೀವೇನಾದರೂ ತಿಳಿಸ್ಕೊಡಿ. ಇಲ್ಲ ಅಂದರೆ ನಮ್ಮ ನಟರಾಜಣ್ಣ ಇದ್ದಾರಲ್ಲ, ನಮ್ಮ ಅಯ್ಯಪ್ಪ ನಗರ ವೆಂಕಟೇಶ್ವರ ಮೋಟರ್ಸ್, ಅಲ್ಲೇ ಗಾಡಿ ಎಲ್ಲ ನಾನು ಸರ್ವಿಸ್ ಮಾಡಿಸೋದು. ಅವಾಗಿನ ಒಂದು 10 ವರ್ಷದಿಂದ ಅವ್ರ ಹತ್ರ ತೊಗೊಂಡೋಗಿ ಒಂದು ಸತಿ ಚೆಕ್ ಮಾಡಿಸ್ಬಿಟ್ಟು ಕೇಳಬೇಕು. ನೀವು ಏನಾದ್ರು ಗಾಡಿ ಸರ್ವಿಸ್ ಮಾಡಿಸಂಗಿದ್ರೆ KRಪುರಮಲ್ಲಿ ಅಯ್ಯಪ್ಪ ನಗರಲ್ಲಿ ವೆಂಕಟೇಶ್ವರ ಮೋಟರ್ಸ್ ಅಂತ ಇದೆ. ನೀವು ಗೂಗಲಲ್ಲಿ ಹಾಕಿದ್ರು ಬಂದುಬಿಡುತ್ತೆ, ಓಕೆನಾ? ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ. ತುಂಬ ಜೆನ್ಯೂನ್ ಇದ್ದಾರೆ ಅವರು. ನಿಮ್ಗೆ ಏನೇ ಫೀಡ್ಬ್ಯಾಕ್ ಗಾಡಿ ಬಗ್ಗೆ ಏನು ಮಾಡಿಸ್ಬೇಕು ಏನು ಮಾಡಿಸ್ಬಾರ್ದು ಎಲ್ಲ ಅವ್ರು ಹೇಳ್ತಾರೆ. ಬೇರೆ ಥರ ಎಲ್ಲ ಬಿಟ್ಟ ತಕ್ಷಣ ಎಲ್ಲ ಚೇಂಜ್ ಮಾಡಿ ಎಲ್ಲ ಮಾಡಿ ಅಂತ ಏನು ಮಾಡಲ್ಲ. ನಿಮ್ಮ ರಿಕ್ವೈರ್ಮೆಂಟು ಅದ್ರ ತಕ್ಕಂಗೆ ಏನು ನೆಸೆಸಿಟಿ ಇದೆ ಅದನ್ನು ಮಾತ್ರ ಮಾಡಿಸ್ಕೊಡ್ತಾರೆ. ನಮ್ಮ ಲದಾಖ್ ಟ್ರಿಪ್ಪಿಗೂ ನಾನು ಅಲ್ಲೇ ಗಾಡಿ ಆ್ಯಕ್ಚುಲಿ ಸರ್ವಿಸ್ ಮಾಡಿಸ್ಕೊಂಡಿದ್ದು. ಓಕೆ, ಮುಗೀತು ವ್ಲಾಗ್ ಇಲ್ಲಿಗೆ. ಸ್ವಲ್ಪ ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಟ್ಟು ಹೊರಡೋಣಂತೆ. ಸೊ ನೀವೇನಾದರೂ ನಂತರನೇ ಏನಾದರೂ ಹೊಸಳ್ಳಿ ಗುಡ್ಡ ಅಂದರೆ ತುಂಬ ದೂರ ಬರಲ್ಲ, ಇಲ್ಲಿಂದ ನಮ್ಮ ಸಕಲೇಶ್ಪುರ ಸುಮಾರು ದೂರ ಆಗುತ್ತೆ. ಹೊಸಳ್ಳಿ ಗುಡ್ಡ, ಹೆತ್ತೂರು ಈ ಲೊಕೇಶನ್ಸಲ್ಲಿ ನೀವೇನಾದರೂ ಸಿಕ್ಕಾಕೊಂಡ್ರೆ ಯಾರಾದರೂ ಬಂದವರು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಲೋಹಿತ್ ಅವ್ರಿಗೆ. ಅವ್ರು ನಿಮಗೆ ಬಂದು ರೆಸ್ಕ್ಯೂ ಮಾಡಿಕೊಡ್ತಾರೆ. ಯಾಕಂದರೆ ಇಲ್ಲಿ 4x4 ಇದ್ರೇ ಆಗೋದು. ನೀವೇನಾದರೂ ನಾವೇ ತೆಗಿತೀವಿ ಮಾಡ್ತೀವಿ ಹಿಂದೆ ಮುಂದೆ ಮಾಡಿದ್ರೆ ನನ್ನ ಗಾಡಿ ಆಯ್ತಲ್ಲ ಹಂಗೆ ಕ್ಲಚ್ಚಲ್ಲಿ ಸ್ಮೆಲ್ ಬಂದುಬಿಡುತ್ತೆ, ಪ್ಲಸ್ ಕ್ಲಚ್ಚೇ ಹೋಗಿಬಿಡುತ್ತೆ. ಹಾಗಾಗಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಫೈನಲಾಗಿ ತುಂಬ ಥ್ಯಾಂಕ್ಸ್, ರೆಸ್ಕ್ಯೂ ಮಾಡಿದ್ದೀರಾ. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ಕೊಡಿ ಇರಲಿ ಎಲ್ಲ ಕೆಸರಾಗೈತೆ. ಓಕೆ, ಇಲ್ಲಿಗೆ ನಮ್ಮ ರೆಸ್ಕ್ಯೂ ಕೆಲಸ ಮುಗ್ದಿದೆ. ಹೋಪ್ ನಿಮ್ಗೆಲ್ಲರೂ ವೀಡಿಯೋ ಇಷ್ಟ ಆಗಿದೆ. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ಲೋಹಿತ್ ಅಣ್ಣ, ಹಾಗೆ ನಮ್ಮ ಚಿಂಟಾರಿಗಳಿಗೆ ತುಂಬ ಥ್ಯಾಂಕ್ಸ್. ಇವರೇ ಎಲ್ಲ ಕ್ಯಾಮ್ರಾ ವೀಡಿಯೋ ಎಲ್ಲ ಮಾಡಿರೋದು. ಏನು ಹೆಸರು ಹೇಳ ಪುಟ್ಟ? ದೀಕ್ಷಾ, ಶಶಾಂಕ್. ಯಾವ ಕ್ಲಾಸು? 8th ಸ್ಟ್ಯಾಂಡರ್ಡು. ಸೊ ಇವರು ನಮ್ಮ ನಾನು ಇವ್ರಿಗೆ ತಾತ ಆಯ್ತಲ್ಲ, ಚಿಕ್ಕಪ್ಪ ಆಯಿತು, ಸಾರಿ ಚಿಕ್ಕಪ್ಪ ಆಯಿತು ನಾನು ಇವ್ರಿಗೆ. ನಮ್ಮ ಅಣ್ಣನ ಮಕ್ಕಳು. ಸೊ ನಡೀರಿ, ಈಗ ರೆಸ್ಕ್ಯೂ ಅಂತೂ ಆಯಿತು. ನಮ್ಮ ತುಂಬ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಹೊರಡೋಣಂತೆ. ಹೋಪ್ ನಿಮಗೆ ಈ ರೆಸ್ಕ್ಯೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಮಸ್ಕಾರ.